ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ರೆಸಿಪಿಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ಬಂದು ಕೊಡ್ಡಾಯಿ ಮೀನಿನ ಫ್ರೈ ಮನೆಯ ಮಸಾಲೆಯೊಂದಿಗೆ. ಹಾಗೆ ಮನೆಯ ಮಸಾಲೆ ಅಂದರೆ ನಾನು ಏನೇನು ಮಸಾಲೆ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕಲ್ವ. ಹಾಗೆ ಬನ್ನಿ ಎಲ್ರಿಗೂ ಹೇಳಿಕೊಡ್ತೀನಿ ಯಾವ ಮಸಾಲೆ ಹಾಕಿ ಹೇಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ. ಕ್ಲೀನ್ ಮಾಡಿರುವ ಕಿಳಿ ಮೀನಿದೆ. ಇದನ್ನೀಗ ಮತ್ತೆ ಒಂದೆರಡು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಮಸಾಲೆ ಮಿಕ್ಸ್ ಮಾಡುವ ನಾವು. ಈಗ ಮೀನನ್ನೆಲ್ಲ ಓಪನ್ ಮಾಡಿ ಇದರ ಒಳಭಾಗ ಎಲ್ಲ ಸರಿಯಾಗಿ ಕ್ಲೀನ್ ಮಾಡಿ ನೋಡಿ ಚೆನ್ನಾಗಿ ತೊಳೆದು ಈ ಥರ ಲೈನ್ ಹಾಕಿ ಇಟ್ಟಿದ್ದೇನೆ. ಈಗ ಮಸಾಲೆ ರೆಡಿ ಮಾಡಬೇಕು. ಈಗ ಸಮವಾಗಿ ಬ್ಯಾಡಾಗಿ ಗುಂಟೂರು ತಗೊಂಡಿದ್ದೇನೆ, ಮೆಣಸನ್ನು ತೊಳೆದಿದ್ದೇನೆ. ಈಗ ಇದಕ್ಕೆ ಒಂದು 10 ನಿಮಿಷ ಬಿಸಿನೀರು ಹಾಕಿಡುವ. ಆಗ ನಮ್ಮ ಮಸಾಲೆ ಒಳ್ಳೆ ಸ್ಮೂತಾಗಿ ಬರುತ್ತೆ. ಎಲ್ಲದಕ್ಕೂ ಹಾಗೆ ಮಾಡಬೇಡಿ. ಈ ಮೀನು ಫ್ರೈ ಮಾಡೋದಕ್ಕೆಲ್ಲ ಈ ಥರ ಸ್ವಲ್ಪ ಬಿಸಿನೀರಲ್ಲೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗಂತ ಎಲ್ಲದಕ್ಕೂ ನಾವು ಹಾಗೆ ಹಾಕಬಾರ್ದು, ಉರಿಯೋದನ್ನು ಉರಿಬೇಕು. ಈಗ ಇದಕ್ಕೆ ಮೀನಿಗೆಲ್ಲ ನಾವು ಮಿಕ್ಸ್ ಮಾಡುವಾಗ ಹಸಿ ಮಸಾಲೆನೇ ಹಾಕೋದು. ಒಂದು 5-10 ನಿಮಿಷ ಹಾಕಿಟ್ರೆ ಸಾಕು. ಈ ಥರ ನೆನೆ ಹಾಕಿ ರುಬ್ಬೋದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ಈ ಮಸಾಲೆ ಬಣ್ಣ ಇದೆ ಅಲ್ವಾ, ಒಂದು ನ್ಯಾಚುರಲ್ ಕೆಂಪು ಬಣ್ಣಕ್ಕೆ ಬರುತ್ತೆ. ಆಗ ಮೀನು ಕೂಡ ಫ್ರೈ ಮಾಡಿದ ಮೀನು ಕೂಡ ತುಂಬ ರುಚಿಯಾಗಿರ್ತದೆ, ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಈಗ ಇದನ್ನು ನುಣ್ಣಗೆ ರುಬ್ಬಿ ಬರುವ ಉಪ್ಪು ಹುಳಿ ಏನೇ ಇದ್ರೂ ಆಮೇಲೆ ಮಸಾಲೆ ರುಬ್ಬಿದ ಮೇಲೆ ನೋಡಿ ಹಾಕುವ ನಾವು. ಸ್ವಲ್ಪ ಬಿಸಿ ಆರಲಿ. ಈಗ ನೋಡಿ ಮಸಾಲೆ ರುಬ್ಬಿದ್ದಾಯಿತು. ಇದಕ್ಕಿನ್ನೀಗ ಅರಿಶಿನ, ಉಪ್ಪು, ಹುಳಿ ಎಲ್ಲವನ್ನು ಕೂಡ ಸೇರಿಸಬೇಕು. ಮಸಾಲೆ ಕಡಿಯುವಾಗ ತುಂಬ ನೀರಾಗಿ ಕಡಿಬಾರ್ದು. ನೋಡಿ ಈ ಒಂದು ಅಳತೆ ತೆಗಿಬೇಕು. ಯಾಕೆಂದರೆ ಈಗ 1 ಸ್ಪೂನಷ್ಟು ನಾವು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀವಿ. ಇದಕ್ಕೆ ಹುಳಿ ಎಲ್ಲ ಹಾಕಬಾರ್ದು, ಯಾಕಂದರೆ ಮೀನು ಫ್ರೈ ಮಾಡುವಾಗ ಕಪ್ಪು ಕಪ್ಪಾಗ್ತದೆ. ಲೆಮನ್ ಇಲ್ಲ ಅಂದರೆ ವಿನೆಗರ್ ಬೇಕಂದ್ರೆ ಹಾಕ್ಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಮಾಡಬೇಕು. kg ಮೀನಿಗೆ 1 ಸ್ಪೂನ್ ಉಪ್ಪು ಹಾಕಿ ಮತ್ತೆ ನೋಡಿ ಹಾಕ್ಬೋದು. ಮೊದಲೇ ಜಾಸ್ತಿ ಹಾಕಿದರೆ ಆಮೇಲೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಉಪ್ಪಲ್ಲಿ ಕೂಡ ನೋಡಿ ಬೇರೆ ಬೇರೆ ಥರ ಇರುತ್ತೆ. ಕೆಲವು ಸ್ಟ್ರಾಂಗ್ ಉಪ್ಪು ಇರುತ್ತೆ, ಕೆಲವು ಏನು ಸಾಧಾರಣ ಮೀಡಿಯಮ್ ಆಗಿರುವಂಥ ಉಪ್ಪು ಇರುತ್ತೆ. ಅದೆಲ್ಲ ನಿಮಗೆ ಅಡುಗೆ ಮಾಡೋರಿಗೆ ಗೊತ್ತಾಗಿರಬೇಕು. ಸ್ಟ್ರಾಂಗ್ ಆಗಿದ್ದರೆ ಎಷ್ಟು ಹಾಕಬೇಕು ಅಥವಾ ಇನ್ನು ಸ್ಟ್ರಾಂಗ್ ಕಮ್ಮಿ ಇದ್ದರೆ ಎಷ್ಟು ಹಾಕಬೇಕು ಅಂತ. ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ನಾವು ಕಡೆದ ಮಸಾಲೆ ಕರೆಕ್ಟ್ ಆಯಿತು. ಇದೆಲ್ಲ ಮಿಕ್ಸ್ ಮಾಡಿದಾಗ ಆ ಕಡೆ ನಿಂಬೆ ಜ್ಯೂಸು, ಅದಕ್ಕೆ ಸರಿಯಾಗಿ ಅರಿಶಿನ ಪುಡಿ ಮತ್ತು ಉಪ್ಪು ಕೂಡ ನೀರನ್ನು ಬಿಡುತ್ತೆ ಅಲ್ವ. ಈ ಮಸಾಲೆಯನ್ನು ಹಾಗೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಉಪ್ಪೆಲ್ಲ ನೀಟಾಗಿ ಕರಗಿ ಹೋಗಬೇಕು. ನಂತರ ಮೀನಿಗೆ ಮಿಕ್ಸ್ ಮಾಡಿ ಮತ್ತೆ ಒಂದು 3/4 ಗಂಟೆ ಅಥವಾ 1 ಗಂಟೆ ಮೀನನ್ನು ಹಾಗೆ ಮ್ಯಾರಿನೇಟ್ ಮಾಡಿ ಬಿಡಬೇಕು. ಮೀನನ್ನು ಮಿಕ್ಸ್ ಮಾಡುವ ನಾವು. ಬೇಕಾದಷ್ಟು ಮಸಾಲೆ ತೆಗೆದು ಮಿಕ್ಸ್ ಮಾಡುವ. ಉಳಿದರೆ ನಾನು ಅವತ್ತು ಹೇಳಿದೆ ಅಲ್ವ, ಫ್ರೀಝರಲ್ಲಿ ಇಡುವ. ನಮ್ಗೆ ಏನಕ್ಕಾದರೂ ಇದು ಮತ್ತೇನಾದರೂ ಮೀನು ಫ್ರೈ ಮಾಡುವಾಗಲ, ಚಿಕನ್ ಫ್ರೈ ಮಾಡುವಾಗಲ ಯೂಸ್ ಆಗುತ್ತೆ. ಇದು ಆಲ್ಮೋಸ್ಟ್ ಇವತ್ತು ಮಸಾಲೆ ಉಳಿಯೋದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಮಸಾಲೆ ಸರಿಯಾಗಿ ತಾಗಬೇಕು ಮೀನಿಗೆ. ಈಗ ಒಂದೊಂದು ಮೀನನ್ನ ಹೀಗೆ ಮಿಕ್ಸ್ ಮಾಡಿ ಒಂದು ಅವರ್ ಸ್ವಲ್ಪ ನೋಡಬೇಕು ನಾವು. ಈಗ ಮೀನು ಚಿಕ್ಕ ಬೂತಾಯಿ ಮೀನಾದರೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದರೆ ಸಾಕಾಗುತ್ತೆ. ಇಂಥ ಮೀನಾದರೆ 1 ಅವರ್ ಮ್ಯಾರಿನೇಟ್ ಮಾಡಲೇಬೇಕು. ಯಾಕಂದರೆ ಉಪ್ಪು ಖಾರ ಸ್ವಲ್ಪ ದಪ್ಪ ಮೀನಲ್ವ ಇದು, ಉಪ್ಪು ಖಾರ ಎಲ್ಲ ಎಳಿಬೇಕು. ಆಮೇಲೆ ಸ್ಲೈಸ್ ಮಾಡ್ಕೊಂಡು ಬರ್ತೇವಲ್ಲ, ಅದು ಕೂಡ ಅಷ್ಟೇ ಒಂದು ಅರ್ಧದಿಂದ 3/4 ಗಂಟೆ, 1 ಗಂಟೆ ಇಟ್ಟರೆ ಏನಾಗೋದಿಲ್ಲ.
1 ಗಂಟೆ ಇಡ್ಬೋದು, ಆದರೆ ಮಿನಿಮಮ್ ಅಂದರೆ ಒಂದು ಅರ್ಧದಿಂದ 3/4 ಗಂಟೆ ಇಡಬೇಕು. ಇನ್ನೊಂದು ಮೀನು ಬಾಕಿ ಇದೆ, ಇದನ್ನು ಕೂಡ ಮಿಕ್ಸ್ ಮಾಡಿ ಹಾಕುವ. ನನ್ನ ಮಸಾಲೆ ಕರೆಕ್ಟ್ ಆಯಿತು, ಮಸಾಲೆ ಉಳಿದಿಲ್ಲ. ಯಾವತ್ತೂ 1-2 ಸ್ಪೂನ್ ಮಸಾಲೆ ಎತ್ತಿ ಸೈಡಲ್ಲಿ ಇಡಬೇಕು. ಏನಾದರೂ ನಾವು ಮೀನು ಫ್ರೈ ಮಾಡುವಾಗ ಕಮ್ಮಿ ಆಯಿತು ಅಂದರೆ ನಮಗೆ ಸೇರಿಸಲಿಕ್ಕೆ. ನೋಡಿ, ನಾವು ಈಗೆಲ್ಲ ಟಿ ವಿ ನೋಡ್ತಾ ಇರ್ತೀವಲ್ವ, ಅದರ ಹಾಡು, ಅದರ ಡಯಲಾಗ್ ಏನಾದರೂ ನಮ್ಮ ವೀಡಿಯೋದಲ್ಲಿ ಬಂತು ಅಂದರೆ ನಮ್ಮ ವೀಡಿಯೋಗೆ ಸ್ಟ್ರೈಕ್ ಆಗ್ತಾರೆ. ಯಾಕೆಂದರೆ ಯೂಟ್ಯೂಬಲ್ಲಿ ಅಂಥ ರೂಲ್ಸ್ ಇದೆ, ಅವರೇ ಕೊಟ್ಟ ಏನಾದರೂ ಮ್ಯೂಸಿಕ್ ಇದ್ರೆ ನಾವು ಹಾಕ್ಬೋದು ಡೌನ್ಲೋಡ್ ಮಾಡಿ. ಈ ಥರ ನಾವು ಈಗ ಟಿ ವಿಯಲ್ಲಿ ಬರುವಾಗೆಲ್ಲ ನಾವು ಮಾತಾಡಬೇಕಂದ್ರೆ ಫುಲ್ ಮ್ಯೂಟ್ ಮಾಡಿರಬೇಕು ಟಿ ವಿನೆಲ್ಲ. ಆ ಥರ ರೂಲ್ಸ್ ಇದೆ. ಬೇರೆ ಸೌಂಡು, ಬೇರೆ ವಾಯ್ಸ್, ಅದೆಲ್ಲ ಬೇರೆ ಸೌಂಡ್ ಅಂದರೆ ಸಿನಿಮಾ ಹಾಡಿನ ಸೌಂಡ್ ಆಗಲಿ, ಡಯಲಾಗ್ ಆಗಲಿ ಏನು ಬರುವಾಗಿಲ್ಲ ಯೂಟ್ಯೂಬಲ್ಲಿ. ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ. ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ, ಇವಾಗೆಲ್ಲ ಗೊತ್ತಾಯಿತು, ಆಲ್ಮೋಸ್ಟ್ ಗೊತ್ತಾಯಿತು. ಮೀನು ಮಿಕ್ಸ್ ಮಾಡಿದ್ದಾಯ್ತು, ಇನ್ನು ಮುಚ್ಚಿಡುವಲ್ಲ. ಹಾಗೆ ನಮ್ಮ ಕೊಡ್ಡಾಯಿ ಮೀನನ್ನ ಫ್ರೈ ಮಾಡಲಿಕ್ಕೆ ಇಲ್ಲಿ ನಾನು 1.5 2 ಸ್ಪೂನ್ ಎಣ್ಣೆಯನ್ನು ತಗೊಳ್ತಾ ಇದ್ದೇನೆ. ಇವತ್ತು ಒಂದೇ ಒಂದು ಫ್ರೈ ಮಾಡೋದು, ದೊಡ್ಡ ಮೀನಲ್ಲ. ಒಂದು ಮೀನು ಫ್ರೈ ಮಾಡಿದರೆ 1-2 ತಿನ್ಬೋದು, ಅಷ್ಟು ದೊಡ್ಡ ಮೀನದು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೋಡಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಆಗ್ತಾ ಹೋಗಲಿ. ನಾವು ಮೀನು ಹಾಕುವಾಗ ಈ ಫ್ಲೇಮಲ್ಲಿ ಇರಬೇಕು, ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಇದನ್ನು 1-2 ಸಲ ಮಗುಚಿ ಹಾಕಬೇಕು, ಯಾಕಂದರೆ ಸ್ವಲ್ಪ ದಪ್ಪ ಮೀನಲ್ವಾ. ಹಾಗಾಗಿ ನೋಡಿ, ಈ ಥರ 2 ಟೈಮ್ಸ್ ಮಗುಚಿ ಹಾಕಬೇಕು, ಆಗ ಒಳಗಡೆ ಎಲ್ಲ ಸರಿಯಾಗಿ ಬೇಯುತ್ತೆ. ನೋಡಿ, 2 ಸಲ ನಾವು ಇದನ್ನು ಮಗುಚಿ ಹಾಕಿದ್ದೀವಿ. ಆಗ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿದೆ ಅಂತ. ಹೊರಗಡೆ ಮಾತ್ರ ಈ ಥರ ಬೆಂದ್ರೂ ಕೆಲವೊಂದು ಸಲ ಒಳಭಾಗ ಬೆಂದಿರೋದಿಲ್ಲ. ಅದಕ್ಕೆ ಹೇಳೋದು ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಬೇಕು. ಮತ್ತು 2 ಸಲ, ಇಷ್ಟು ದೊಡ್ಡ ಮೀನಾದರೆ ಮಾತ್ರ 2 ಸಲ ಈ ಥರ ಮಗುಚಿ ಹಾಕಬೇಕು. ಈಗ ಮೀನು 2 ಕಡೆ ಕೂಡ ಚೆನ್ನಾಗಿ ಫ್ರೈ ಆಯಿತು. ಈಗ ತೆಗೆಯುವ ಇದನ್ನು. ಈಗ ನಮ್ಮ ಗರಿಗರಿಯಾದ ಮೀನು ಫ್ರೈ ರೆಡಿ ಆಯಿತು. ಕೊಡ್ಡಾಯಿ ಮೀನು ಅಂತ ಹೇಳ್ಬೋದು, ಮದುಮಾಳು ಕತ್ಲ ಅಂತ ಹೇಳ್ಬೋದು, ಹಾಗೆ ಮತ್ತು ಕೋಲ ಅಂತ ಹೇಳ್ಬೋದು. ಇದಕ್ಕೆ ಸುಮಾರು ಹೆಸರಿದೆ. ಅಥವಾ ಇನ್ನೊಂದು ಕೊಡ್ಡಾಯಿಗಿಂತ ಇದು ಸ್ವಲ್ಪ ಸ್ವೀಟ್ ಅಂತ ಅನಿಸುತ್ತೆ. ಹಾಗೆ ಎಲ್ಲರಿಗೆ ಮನೆಯಲ್ಲಿ ಹೀಗೆ ನಾನು ತೋರಿಸಿದ ಹಾಗೆ ಮಾಡಿ ನೋಡಿ. ತುಂಬ ಒಳ್ಳೆಯ ರೆಸಿಪಿ. ರಸಮನ್ನ ಜೊತೆ, ಕುಚ್ಚಲಕ್ಕಿ ಅನ್ನ ಜೊತೆ, ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಮಾಡಿ ಮನೆ ಮಸಾಲೆಯೊಂದಿಗೆ ಮಾಡಿ ನನಗೆ ಕಮೆಂಟ್ ಮಾಡಿ ನನ್ನ ಮಸಾಲೆ ಹೇಗಿದೆ. ಹಾಗೆ ತುಂಬ ಸುಲಭ ಇದೆ, ಹಾಗೆ ಬೇಗನೆ ಆಗುವಂತಹ ಒಂದು ರೆಸಿಪಿ. ಮೀನು ಫ್ರೈ ಮಾಡುವಾಗ ಸ್ವಲ್ಪ ಇದು ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಕೆಲವೊಂದು ಸಲ ಬೇಗ ಒಡೆದು ಹೋಗುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಲೈಕ್ ಇರಲಿ, ಕಮೆಂಟ್ ಇರಲಿ, ಶೇರ್ ಇರಲಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.